ಕರ್ನಾಟಕದಲ್ಲಿ ಅನ್ವರ್ ಮಾಡ್ಪಾಡಿ ಅವರು ಒಟ್ಟು ಆಸ್ತಿಯನ್ನ ಯಾವ ರೀತಿಯಾಗಿ ವಕಫ್ ಹೆಸರಲ್ಲಿ ಬೇರೆ ಬೇರೆಯವರು ಆ ಆಸ್ತಿಯನ್ನ ಕಬಳಿಸಿದ್ದಾರೆ ಅಂತಕ್ಕಂಥ ವಿಸ್ತೃತವಾದಂಥ ವರದಿಯನ್ನ ಅವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಾರೆ. ಆ ಆರೋಪ, ಆ ವರದಿಯನ್ನ ಸುಮ್ಮನಿರಿಸಲಿಕ್ಕೆ 150 ಕೋಟಿ ರೂಪಾಯಿಗಳ ಆಮಿಷ ಒಡ್ಡಿದ್ದಾರೆ ಅಂತಕ್ಕಂಥ ಸುಳ್ಳು ಆರೋಪನ ಮಾಡಿದ್ದಾರೆ. ಯಾತಕ್ಕಾಗಿ ಅವರು 150 ಕೋಟಿ ರೂಪಾಯಿಗಳನ್ನ ಆಮಿಷ ಒಡ್ತಾರೆ? ಅದರಲ್ಲಿ ಅವ್ರ ಪಾತ್ರ ಏನಿದೆ? ವಿಜಯೇಂದ್ರ ಅವರ ಪಾತ್ರ ಏನಿದೆ? ಅವರೇನಾದ್ರೂ ಕಬಳಿಸಿದಾರ? ಆ ರೀತಿ ಏನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆಯಾ? ಅಥವಾ ಅವರಲ್ಲಿ ಇನ್ವಾಲ್ವ್ಮೆಂಟ್ ಏನಿದೆ ಅಂತಕ್ಕಂಥದ್ದನ್ನ ಇವತ್ತು ಜನಸಾಮಾನ್ಯ ಕೇಳ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ, ನೀವು ಕರ್ನಾಟಕದ ಜನ ನಿಮ್ಮನ್ನ ನೋಡ್ತಾ ಇದ್ದಂತ ದೃಷ್ಟಿ ಬೇರೆನೇ ಇತ್ತು ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದ್ರೆ ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ನೀವೊಬ್ಬರು ಭ್ರಷ್ಟ ಮುಖ್ಯಮಂತ್ರಿಯಾಗಿ, ಒಬ್ಬ ಪುಕ್ಕಲು ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನಕ್ಕೆ ಕಾಣ್ತಾ ಇದೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಿಮಗೇನಾದ್ರೂ, ಏಕೆಂತಂದ್ರೆ ನೀವು ಆರೋಪ ಮಾಡಿರ್ತಕ್ಕಂಥದ್ದು ವಿಧಾನಸೌಧದಲ್ಲಿ ನಿಮಗೆ ಸಾಕ್ಷ್ಯಗಳಿದೆ, ನಿಮಗೆ ಆಧಾರಗಳಿದೆ, ಅಥವಾ ನಿಮಗೆ ನಿಜ ಅನಿಸಿದ್ರೆ ನೀವು ಈ ತನಿಖೆಯನ್ನ, ಏನು ನೀವು ಆರೋಪ ಮಾಡಿದ್ದೀರಿ, ಡಿ.ವೈ. ವಿಜಯೇಂದ್ರ ಅವ್ರ ಮೇಲೆ ಏನು ಆರೋಪ ಮಾಡಿದಿರಿ, ಈ ತನಿಖೆಯನ್ನ ಕೂಡಲೇ ಸಿಬಿಐಗೆ ವಹಿಸಿ, ಅದರ ಜೊತೆಗೆ ಆ ವರದಿಯಲ್ಲಿ ಏನಿದೆ ಆ ವರದಿಯನ್ನು ಕೂಡ ತನಿಖೆಯನ್ನ ಮಾಡಿಸಿ, ಆ ವರದಿಯನ್ನು ಕೂಡ ವಿಸ್ತೃತವಾಗಿ ಇಲ್ಲಿ ತನಕ ಮಾಡಲಿಲ್ಲ, ನೀವು ಕೂಡ ಮಾಡಿ ಆ ವರದಿಯನ್ನು ತನಿಖೆ ವಹಿಸಿ.